ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರಮೀಳಾ. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಗಿಚ್ಚಿ ಗಿಲಿ ಆಡಿಷನ್ ವ್ಲಾಗ್ ಆಗಿರುತ್ತೆ. ನಾನು ನನ್ನ ಮಗಳನ್ನ ಗಿಲ್ಲಿಗೆ ಆಡಿಷನ್ ಕೊಡ್ಸೋಣ ಅಂತ ಹೇಳಿ ಅಕ್ಷಯ ಸ್ಟುಡಿಯೋಗೆ ಕರ್ಕೊಂಡೋಗಿದ್ದೆ. ಆದರೆ ಯಾಕಾದರೂ ಕರ್ಕೊಂಡೋದ್ನಪ್ಪ ಅನ್ನೋಷ್ಟು ಬೇಜಾರಾಯಿತು. ನನ್ನ ಮಗಳನ್ನ ತುಂಬಾ ಬೇಜಾರು ಮಾಡಿಕೊಂಡ್ಲು. ಹಾಗೆಯೇ ನಾನು, ನನ್ನ ಮನೆಯವರು, ನನ್ನ ತಂಗಿರೆಲ್ಲ ಹೋಗಿದ್ವಿ. ಎಲ್ಲರೂ ತುಂಬಾ ಬೇಜಾರು ಮಾಡ್ಕೊಬಂದ್ವಿ. ಯಾಕಾದರೂ ಬಂದ್ವು ಅಂತ ಹೇಳಿ ಅನ್ನಿಸ್ತು. ಅಷ್ಟೊಂದು ಬೇಜಾರಾಗಿದ್ದಂತೂ ನಿಜ. ಯಾಕೆ ಅಂತ ಆಡಿಷನ್ಗೇನೋ ಎಲ್ಲಲ್ಲಿ ಸೋಷಿಯಲ್ ಮೀಡಿಯಾ, ಟೆಲಿವಿಷನ್ ಎಲ್ಲಲ್ಲೂ ಪ್ರಚಾರ ಏನೋ ಮಾಡಿದರು. ಆದರೆ ಒಂದು ಶಿಸ್ತಿಲ್ಲ, ಒಂದು ಮ್ಯಾನೇಜ್ಮೆಂಟ್ ಇಲ್ಲ. ಯಾವ ಥರ ಬೇಕಾ ಬಿಟ್ಟು ಮಾಡಿದ್ದಾರೆ ಅಂತ ಹೇಳಿ ನೋಡಿ. ಯಾಕಾದರೂ ಹೋದ್ವಪ್ಪ ಅಲ್ಲಿಗೆ ಅಂತ ಹೇಳಿ ಅನ್ನಿಸ್ತು. ಅವರು ಕೊಟ್ಟಿರೋ ಟೈಮು 9 ಗಂಟೆಯಿಂದ 4 ಗಂಟೆವರೆಗೂ ಇರುತ್ತೆ ಅಂತ ಹೇಳಿ ಒಂದು ಟೈಮ್ನ ಅವರು ಮೆನ್ಷನ್ ಮಾಡಿರ್ತಾರೆ. ಆದರೆ ನಾವು ಆ ಟೈಮ್ ಒಳಗಡೆ ಹೋದ್ರೂ ಒಳಗೆ ಬಿಡೋದಿಲ್ಲ. ಹೆಚ್ಚು ಕಮ್ಮಿ ಒಂದು 3,000-4 ಸಾವಿರ ಮಕ್ಕಳು ಬಂದಿದ್ದರು. ಅದ್ರ ಜೊತೆಗೆ 2 ಜನ ಪೇರೆಂಟ್ಸ್ನೇ ಹಿಡೀರಿ ಎಷ್ಟು ಕ್ರೌಡ್ ಆಗಿರುತ್ತೆ ಅಂತ ಹೇಳಿ. ಒಂದು ಚೆನ್ನಾಗಿರೋ ಮ್ಯಾನೇಜ್ಮೆಂಟ್ ಇಲ್ಲ. ಇಡೀ ಬೆಂಗಳೂರಿಗೆ ಒಂದು ಹತ್ರ ಮಾಡಿದ್ದಾರೆ ಆಡಿಷನ್ ಪ್ಲೇಸು. ಇಡೀ ಬೆಂಗಳೂರಿಗೆ ಒಂದು ಹತ್ರ ಮಾಡಿದರೆ ಏನಕ್ಕೆ ಹೇಳಿ? ಎಷ್ಟು ಕ್ರೌಡ್ ಆಗಿರಲ್ಲ ಹೇಳಿ? ಎಷ್ಟು ಚಿಕ್ಕ ಮಕ್ಕಳನ್ನೆಲ್ಲ ಕರ್ಕೊಬಂದಿದ್ದಾರೆ ಅಂತ ಅಂದರೆ ನೋಡೋಕ್ಕೆ ಬೇಜಾರಾಗ್ತಿತ್ತು. ಅಷ್ಟೊಂದು ಕ್ರೌಡು. ಇದು ಸ್ಟಾರ್ಟಿಂಗಲ್ಲೇ ಇಷ್ಟು. ಇದು 9 o'clock. ಆ್ಯಕ್ಚುಲಿ 9 o'clock ಎಷ್ಟು ಕ್ರೌಡ್ ಇದೆ ನೋಡಿ. 9 o'clock ನಾವು ನಿಂತ್ಕೊಂಡ್ರೆ ಗೇಟ್ ಬಾಗಿಲಲ್ಲಿ ನಮಗೆ ಬಿಟ್ಟಿದ್ದು ಒಳಗೆ 3:15 ಬಿಟ್ಟಿದ್ದಾರೆ. ತುಂಬ ಅಂದರೆ ತುಂಬ ಬೇಜಾರಾಯಿತು. ಇಲ್ಲಿ ಹೊರಗಡೆ ನಿಂತಿರೋರೆ ಹೆಚ್ಚು ಕಮ್ಮಿ ಒಂದು 4,000-5 ಸಾವಿರ ಜನ ಇದ್ದರು ಅಂತ ಅನಿಸುತ್ತೆ. ಅಷ್ಟೊಂದು ಕ್ರೌಡ್ ಇತ್ತು. ಅಷ್ಟೊಂದು ಕ್ರೌಡ್ ಯಾಕಪ್ಪ ಮಾಡ್ಕೋಬೇಕು? ಸುಮ್ಮನೆ ಇದು ಪಾಪ್ಯುಲಾರಿಟಿಗೆ ಅಂತ ಅನ್ನಿಸ್ತು. ಪಾಪ್ಯುಲಾರಿಟಿ ತಗೊಳ್ಳೋದಾದರೆ ಸೋಷಿಯಲ್ ಮೀಡಿಯಾಗಳೇ ಇದ್ದಾವೆ ತಾನೇ. ಅವ್ರ ಸ್ಟುಡಿಯೋ ಬಾಗಿಲಿಗೆ ನಮಗೆ ಕರೆಸಿ ಯಾಕೆ ಇಷ್ಟೊಂದೆಲ್ಲ ಡ್ರಾಮಾ ಮಾಡಬೇಕು, ಯಾಕೆ ಇಷ್ಟೊಂದೆಲ್ಲ ಸೀನ್ ಕ್ರಿಯೇಟ್ ಮಾಡಬೇಕು ಅಂತ ಹೇಳಿ ಗೊತ್ತಿಲ್ಲ. ಗೇಟ್ನಂತೂ ಬಿಡಲೇ ಇಲ್ಲ. ಇದು ಇನ್ನು 9 ಗಂಟೆ 9:45 ಅಷ್ಟೊತ್ತಿಗೆ ಇಷ್ಟೊಂದು ಕ್ರೌಡ್ ಇದೆ. ಇನ್ನು ನಮಗೆ ಒಳಗೆ ಬಿಟ್ಟಿರೋದು 3 ಗಂಟೆಗೆ. 3 ಗಂಟೆ ಒಳಗೆ ಇದೆಲ್ಲ ತುಂಬಿತ್ತು. ಅಷ್ಟೊಂದು ಕ್ರೌಡ್ ಇತ್ತು. ನಾವೇನೋ ಇಲ್ಲೇ ಇದ್ವಿ, ಬೆಂಗಳೂರಲ್ಲೇ ಇದ್ವಿ, ನಿಯರು ಹೋಗಿದ್ವಿ. ಬಟ್ ತುಂಬ ಅಂದರೆ ತುಂಬ ದೂರದಿಂದ ಎಲ್ಲ ಬಂದಿದ್ದರು. ನಾವೊಬ್ಬರನ್ನ ಮಾತಾಡಿಸ್ದೆ. ಅವರು ಬೆಳಗಾಮಿಂದ ಬಂದಿದ್ದಾರಂತೆ. ಅಲ್ಲಿಂದ ಆಡಿಷನ್ ಕೊಡೋಕ್ಕೆ ಖರ್ಚು ಮಾಡ್ಕೊಂಡು ಬಂದಿದ್ದಾರೆ. ನೋಡಿದ ತುಂಬ ಬೇಜಾರು ಅನ್ನಿಸ್ತು. ಇವ್ರು ಬಂದುಬಿಟ್ಟು ಹೇಳ್ತಾರೆ, ನಾವು ನಿಮ್ಮನ್ನು ಕರ್ಕೊಳ್ಳಲ್ಲ, ಹೋಗಿ ಇವಾಗ ನಾನು ನಿಮಗೆ ಆಡಿಷನ್ ತೊಗೊಳಕ್ಕಾಗಲ್ಲ ಅಂತ ಹೇಳ್ತಾರೆ. ಏನಕ್ಕಾಗಿ ಆಡಿಷನ್ ತೊಗೊಳ್ಳಲ್ಲ ಅಂದಮೇಲೆ ಏನಕ್ಕಾಗಿ ಕರ್ಸ್ಕೋಬೇಕು? ಸುಮ್ಮನೆ ಖರ್ಚು ಮಾಡಿಕೊಂಡು ನಾವು ಬಂದಿರ್ತೀವಿ. ಅದಕ್ಕೂ ಸಹ ಏನು ಮಾತು ಕೇಳಿ ನನಗೆ ತುಂಬ ಬೇಜಾರಾಯಿತು. ಇದಿನ್ನೂ 9:15 9:45 ಅಷ್ಟೊತ್ತಿಗೆ, ಬೆಳಿಗ್ಗೆ 9:15 9:45 ಅಷ್ಟೊತ್ತಿಗೆ ಈ ಥರ ಮಾತು ಹೇಳ್ತಾ ಇದ್ದಾರೆ. ತುಂಬ ಅಂದರೆ ತುಂಬ ಬೇಜಾರಾಯಿತು. ಇಲ್ಲಿದ್ದವರೆಲ್ಲನೂ ತುಂಬ ಬೇಜಾರು ಮಾಡ್ಕೊತಾ ಇದ್ರು. ಆಡಿಷನ್ ಮಾಡಿದ್ರು ಅಲ್ಲಿ ಒಳಗೆ ಏನು ಕೇಳ್ತಾ ಇಲ್ವಂತೆ. ಮಕ್ಕಳನ್ನ ಒಳಗೆ ಕರೀತಾರಂತೆ, ಹಂಗೆ ವಾಪಸ್ ಕಳಿಸ್ತಾರಂತೆ. ಬಂದವರೆಲ್ಲ ಹಂಗೆ ಹೇಳ್ಕೊಂಡು ಬೇಜಾರು ಮಾಡಿಕೊಂಡು ಹೋಗ್ತಾ ಇದ್ರು. ಏನಕ್ಕೆ ಈ ಥರ ಎಲ್ಲ ಮಾಡಬೇಕು ಅಂತ ಹೇಳಿ, ಸುಮ್ಮನೆ ಏನಕ್ಕೆ ಕರಿಬೇಕು ಅಂತ ಹೇಳಿ, ಸುಮ್ಮನೆ ಕೆಲಸ ಇಲ್ದ ಬಂದಿರ್ತಾರ, ಟೈಮು ವೇಸ್ಟ್ ಮಾಡ್ಕೊಂಡು ಬಂದಿರ್ತಾರೆ. ಎಷ್ಟೊಂದು ಜನ ಬಂದಿದ್ದರು ಪಾಪ. ಮಕ್ಕಳನ್ನೆಲ್ಲ ಕರ್ಕೊಬಂದಿದ್ರು. ಚಿಕ್ಕ ಮಕ್ಕಳೆಲ್ಲ ಇದ್ದರು. ನೋಡಿದರೆ ತುಂಬ ಬೇಜಾರಾಗ್ತಿತ್ತು. ಒಳಗೆ ಹೋಗಿ ಹೊರಗೆ ಬರೋ ಪ್ರತಿಯೊಬ್ಬರೂ ಒಂದೇ ಮಾತು ಹೇಳ್ತಿದ್ವಿ, ಸುಮ್ಮನೆ ಏನು ವೇಸ್ಟು, ಒಳ ಮಕ್ಕಳನ್ನ ಕರೀತಾರೆ, ಏನೂ ಕೇಳೋದಿಲ್ಲ, ಒಂದು ಹೆಸರು ಸಹ ಕೇಳೋದಿಲ್ಲ, ಸುಮ್ಮನೆ ಹೊರಗೆ ಕಳಿಸ್ತಾರೆ, ನಾವು ಟೈಮ್ ವೇಸ್ಟ್ ಮಾಡಿಕೊಂಡು ಬಂದ್ವಿ ಅಂತ ಎಲ್ಲ ಹೇಳ್ತಿದ್ರು. ನಮಗೂ ಅದನ್ನ ಕೇಳಿ ತುಂಬ ಬೇಜಾರಾಯಿತು. ಆದರೂ ನಾವು ವೆಯ್ಟ್ ಮಾಡಿದ್ದೆ, ಏನಾಗುತ್ತೋ ನೋಡೋಣ ಅಂತ ಹೇಳಿ. ಅದು ಆಗಿದ್ದು ಅದೇ ಆಯಿತು. ನಮಗೂ ಅವರಿಗಾದರೂ ಒಳಗೆ ಕರ್ಕೊಂಡು ಹಂಗೆ ಕಳಿಸಿದ್ರು. ಬಟ್ ನನ್ನ ಮಗಳಿಗೆ ಒಳಗೂ ಸಹ ಕರ್ಕೊಳ್ಳಿಲ್ಲ. ಒಂದು ಅಪ್ಲಿಕೇಶನ್ ಫಾರ್ಮ್ ಕೊಟ್ಟು ಅದನ್ನು ಫಿಲ್ ಮಾಡಿಬಿಟ್ಟು ಹೋಗಿ ಆಮೇಲೆ ನಾವು ಕರಿತೀವಿ ಅಂತ ಹೇಳಿದರು. ಹೋಗಿದ್ದೆಲ್ಲ ವೇಸ್ಟ್ ಆಯಿತು. ನಾವು ಮನೆ ಮಂದಿ ಎಲ್ಲ ಹೋಗಿದ್ವಿ. ಅಲ್ಲಿ ಏನೋ ನಡೆಯುತ್ತೆ, ಏನೋ ಆಗುತ್ತೆ ಅಂತ ಹೇಳಿ ಹೋಗಿದ್ದೆಲ್ಲ ಸುಮ್ಮನೆ ವೇಸ್ಟ್ ಆಯಿತು. ಸುಮ್ಮನೆ ಟೈಮ್ ವೇಸ್ಟ್ ಆಯಿತು. ಸುಮ್ಮನೆ ಖರ್ಚಿಟ್ಕೊಂಡು ಇಡೀ ದಿನ ವೇಸ್ಟ್ ಮಾಡ್ಕೊಂಡ್ವಿ ಅಂತ ಅನ್ನಿಸ್ತು. ಹಂಗೇನೆ ನಮ್ಮ ಮನೆಯವ್ರನ್ನೂ ಸಹ ಜೊತೆ ಕರ್ಕೊಂಡೋಗಿದ್ದೆ. ಅವರು ಅದೇ ಮಾತು ಹೇಳಿದರು, ಸುಮ್ಮನೆ ನೋಡಿ ಇಲ್ಲಿ ಕರ್ಕೊಬಂದೆ, ಟೈಮ್ ಎಲ್ಲ ವೇಸ್ಟ್ ಮಾಡಿದೆ ಅಂತ ಹೇಳಿ. ಅದನ್ನು ಕೇಳಿ ಅರ್ಧ ತುಂಬ ಬೇಜಾರಾಯಿತು ಅಂತಲೇ ಹೇಳ್ಬೋದು. ಜೈಲಲ್ಲಿ ಹಾಕ್ತಾರಲ್ಲ, ಜೈಲಲ್ಲಿ ಒಳಗಾಕಿ ಹೊರಗಿಂದ ಟ್ರೀಟ್ ಮಾಡ್ತಾರಲ್ಲ, ಆ ಥರ ಟ್ರೀಟ್ ಮಾಡ್ತಾಯಿದ್ರು. ಆಡಿಷನ್ ಅಂತ ಮಾಡಿದ ಮೇಲೆ ಸರಿಯಾಗಿ ಮ್ಯಾನೇಜ್ಮೆಂಟ್ ಇರಬೇಕು. ಹಂಗಾದರೆ ಮಾಡಬೇಕು. ಇಲ್ಲ ಅಂತ ಅಂದರೆ ಈ ಸುಖಕ್ಕೆ ಯಾಕೆ ಮಾಡಬೇಕು ಅಂತ ಹೇಳಿ ನನಗನ್ಸಿದ್ದು.
ತುಂಬ ಅಂತೂ ತುಂಬ ಬೇಜಾರಂತೂ ಆಗಿದ್ದು ನಿಜ. ಇನ್ನೊಂದು ಸತಿ ಇಂಥ ಆಡಿಷನ್ಗೆಲ್ಲ ಹೋಗಬಾರ್ದು ಅಂತ ಹೇಳಿ ಅನ್ನಿಸ್ತು. ಪ್ರತಿಯೊಬ್ಬರು ಬರ್ತಾರೆ, ಅವರೊಬ್ಬರೇ ಒಂದು ಹೇಳ್ತಾರೆ, ಇವರೊಬ್ಬರು ಒಂದು ಹೇಳ್ತಾರೆ, ನಾವು ಕರ್ಕೊತೀವಿ, ಒಳಗೆ ಬಿಟ್ಕೊತೀವಿ, ನಿಮಗೂ ತಗೊತೀವಿ ಅಂತ ಒಬ್ಬರು ಬಂದು ಹೇಳ್ತಾರೆ. ಒಬ್ಬರು ಬಂದು ಇಲ್ಲ ಆಗಲ್ಲ, ಇವತ್ತಾಗಲ್ಲ, ನಾಳೆ ಬನ್ನಿ ಅಂತ ಹೇಳ್ತಾರೆ. ಇನ್ನೊಬ್ಬರು ಬಂದು ಇಲ್ಲ ಆಗೋದೇ ಇಲ್ಲ, ಹೋಗಿಬಿಡಿ ನೀವು ಇಲ್ಲಿಂದ ಅಂತ ಹೇಳ್ತಾರೆ. ಹೋಗ್ಬಿಡಿ ಅಂತ ಹೇಳಿದರೆ ಖರ್ಚು ಇಟ್ಕೊಂಡು ಬಂದಿರ್ತಾರಲ್ಲ ದೂರ ದೂರದಿಂದ, ಅವರೆಲ್ಲ ಏನು ಮಾಡಬೇಕು ಹೇಳಿ. ಅಲ್ಲಿ ಬಂದವರೆಲ್ಲ ಹೇಳ್ತಿದ್ರು, ಸುಮ್ಮನೆ ಇದೆಲ್ಲ ಡ್ರಾಮಾ ಅಷ್ಟೇ, ಆಡಿಷನ್ ಎಲ್ಲ ತೊಗೊಳ್ಳಲ್ಲ, ಅವ್ರು ಬೇಕಾದವ್ರನ್ನಷ್ಟೇ ಒಳ್ಳೊಳಗೆ ಸೆಲೆಕ್ಟ್ ಮಾಡ್ಕೊತಾರೆ, ಇದೆಲ್ಲ ಪಾಪ್ಯುಲಾರಿಟಿಗೋಸ್ಕರ ಮಾಡ್ತಾರೆ, ಇದೆಲ್ಲ ಡ್ರಾಮಾ, ಸುಮ್ಮನೆ ವೇಸ್ಟು, ಅದು ಇದು ಅಂತ ಎಲ್ಲ ಹೇಳ್ತಿದ್ರು. ಇದಕ್ಕಿಂತ ಬೆಟರ್ ಜೀ ಕನ್ನಡನೇ ಬೆಟರು, ಸುಮ್ಮನೆ ಕಲರ್ ಕನ್ನಡ ಸುಮ್ಮನೆ ವೇಸ್ಟು, ಅದು ಇದು ಎಲ್ಲ ಹೇಳ್ತಿದ್ರು. ನನಗೂ ಅನುಭವ ಆಗಿರೋದು ಅದೇ ಅನುಭವ ಆಯಿತು. ಒಳ್ಳೆ ಸಂತೆ ಮಾರ್ಕೆಟ್ ಥರ ಆಗಿಬಿಟ್ಟಿತ್ತು, ಆ ಥರ ಆಗಿಬಿಟ್ಟಿತ್ತು. ಒಂದು ಮ್ಯಾನೇಜ್ಮೆಂಟ್ ಇಲ್ಲ, ಏನಿಲ್ಲ. ಹೋಗಿ ಇಡೀ ದಿನ ನಿಂತ್ಕೊಂಡ್ರು, ಒಂದು ವಾಶ್ರೂಮ್ಗೆ ಹೋಗ್ಬೇಕಂದ್ರೂ ವಾಶ್ರೂಮ್ ಸಹ ಇರಲಿಲ್ಲ. ಒಳಗೆ ಬಿಟ್ಕೊಂಡ್ರೆ ತಾನೇ ವಾಶ್ರೂಮಿಗೆ ಹೋಗೋದು, ಹೊರಗೆ ನಿಂತ್ಕೊಂಡ್ರೆ ಏನು ವಾಶ್ರೂಮಿಗೆ ಹೋಗೋದು ಹೇಳಿ. ತುಂಬ ಅಂದರೆ ತುಂಬ ಬೇಜಾರಾಗ್ತಿತ್ತು. ಅವ್ರನ್ನ ಬೇಕಾದವ್ರನ್ನ ಮಾತ್ರ ಒಳಗೆ ಬಿಟ್ಕೊತಿದ್ದು, ಬ್ಯಾಡ್ದಿದ್ದವ್ರನ್ನ ಆಚೆ ಜೈಲಲ್ಲಿ ಕೈದಿಗಳು ನಿಲ್ಲಿಸ್ತಾರಲ್ಲ ಆಚೆ, ಆ ಥರ ನಿಲ್ಲಿಸಿದ್ರು. ಮಕ್ಕಳನ್ನೂ ಸಹ ಅದೇ ಥರ ನಿಲ್ಲಿಸಿದ್ರು. ಹೋಗಿ ತುಂಬ ಬೇಜಾರಾಯಿತು. ಇನ್ನೊಂದು ಸರಿ ಹೋಗ್ಬಾರ್ದಪ್ಪ ಈ ಥರಕ್ಕೆಲ್ಲ ಅಂತ ಹೇಳಿ ಅನಿಸಿದ್ದಂತೂ ನಿಜಾನೇ. ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಫ್ರೆಂಡ್ಸ್, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕು ಕಮೆಂಟು ಶೇರು ಮಾಡಿ, ಸಪೋರ್ಟ್ ಮಾಡಿ. ನೋಡಿ ಯಾವ ಥರ ನಿಂತ್ಕೊಂಡಾರೆ ಅಂತ ಹೇಳಿ, ಮಕ್ಕಳುಗಳೆಲ್ಲ ಯಾವ ಥರ ನಿಂತ್ಕೊಂಡವೆ ಅಂತೇಳಿ. ಸಂದಿಲೆಲ್ಲ ಮಕ್ಳುಗಳು ನಿಂತ್ಕೊಂಡವ್ರೆ. ಉಸುಲು ಕಟ್ಟಿ ಹೋಗೋದಾದರೆ ಹಾಗೆ ಹೋಗ್ಬಿಡ್ಬೋದು, ಆ ಥರ ಕ್ರೌಡ್ ಆಗಿಬಿಟ್ಟಿತ್ತು. ಇದೆಲ್ಲ ಹೆಚ್ಚು ಕಮ್ಮಿ ಒಂದು 11-12 ಗಂಟೆಗೆ ಅನಿಸುತ್ತೆ ಕ್ರೌಡು. ನಾವು ಬೆಳಿಗ್ಗೆ 9:30ಗೆ ಹೋದವರು, 9:30 ಆಗಿತ್ತು ಅನಿಸುತ್ತೆ, ಅಷ್ಟೊತ್ತಿಗೆ ಹೋದವರು 3:30ವರೆಗೂ ಇದೇ ಥರ ನಿಂತ್ಕೊಂಡಿದ್ದೀವಿ. ನಮ್ಮ ಮನೆಯವರೇನು ಬಾ ಹೋಗೋಣ, ಇಲ್ಲೇನು ಆಗಲ್ಲ, ಸುಮ್ಮನೆ ಬಂದಿರೋದು ವೇಸ್ಟು ಅಂತ ಹೇಳಿದ್ರು. ನಾನು ನೋಡೋಣ ಏನಾಗುತ್ತೆ ಅಂತ ಹೇಳಿ, ಎಲ್ಲರೂ ನಿಂತ್ಕೊಂಡಿದ್ರಲ್ವ, ಅದಕ್ಕೆ ನಾನು ನಿಂತ್ಕೊಂಡಿದ್ದೆ, ಏನಾಗುತ್ತೆ ನೋಡೋಣ ಅಂತ ಹೇಳಿ. ಆದರೆ ಅಲ್ಲಿ ಏನೂ ಆಗಲಿಲ್ಲ, ನಿಂತ್ಕೊಂಡಿದ್ದೆಲ್ಲ ವೇಸ್ಟ್ ಆಯಿತು. ಆವತ್ತಿನ ದಿನವೂ ವೇಸ್ಟ್ ಆಯಿತು. ನನ್ನ ಮಗಳು ನನ್ನ ಗಂಡನ ಜೊತೆಗೆ ಆವತ್ತಿನ ದಿನ ಟೈಮ್ ಸ್ಪೆಂಡ್ ಮಾಡ್ಬೋದಿತ್ತು, ಅಲ್ಲಿ ಹೋಗಿ ಸುಮ್ಮನೆ ವೇಸ್ಟ್ ಮಾಡಿಕೊಂಡೆ ಅಂತ ಅನಿಸಿದ್ದಂತೂ ನಿಜಾನೇ. ಕೀ ಹಾಕಿದ್ರೂ ಬಂದು ಎಲ್ಲ ಸುತ್ತಲೂ ಹಿಡ್ಕೊಬಿಟ್ಟವ್ರೆ. ಆ ಥರ ಒಂದು ಚೆನ್ನಾಗಿರೋ ಮ್ಯಾನೇಜ್ಮೆಂಟ್ ಇಲ್ಲ, ಒಂದು ಶಿಸ್ತಿಲ್ಲ. ಒಂದು ಇಡೀ ಬೆಂಗಳೂರಿಗೆ ಅಂತ ಅಂದರೆ ಅಟ್ಲೀಸ್ಟ್ ಒಂದು 2-3 ಹತ್ರನಾದರೂ ಮಾಡಬೇಕು. ಮಾಡಿ ಮಕ್ಕಳದ್ದು ಹೆಂಗಿರುತ್ತೆ ಅವ್ರದ್ದು ಪ್ರತಿಭೆ ಅಂತ ಹೇಳಿ ನೋಡಿ ಚೆಕ್ ಮಾಡಿಬಿಟ್ಟು ತಗೋಬೇಕು. ಇವರು ಹೊರಗೆ ಹೋಗ್ರಿ ನಾವು ಆಡಿಷನ್ ಮಾಡಲ್ಲ, ಒಳಗೆ ಬಿಟ್ಕೊಳ್ಳಲ್ಲ, ಇನ್ನೊಂದು ಸತಿ ಕರಿತೀವಿ ಅನ್ನೋದೆಲ್ಲ ಸುಮ್ಮನೆ ಡ್ರಾಮಾ ಅನ್ನಿಸ್ತು. ಇದೆಲ್ಲ ಡ್ರಾಮಾನೇ. ಸುಮ್ಮನೆ ಮಕ್ಳುಗಳು ಎಷ್ಟೊಂದು ಆಸೆ ಕನಸು ಇಟ್ಕೊಂಡು ಬಂದಿರ್ತಾರೆ, ಏನೋ ಒಂದು ಆಗುತ್ತೆ ನೋಡೋಣ ಅಂತ ಹೇಳಿ. ಆ ಮಕ್ಳನ್ನ ಕರ್ಕೊಬಂದಿರೋ ಪೇರೆಂಟ್ಸು ಅಷ್ಟೇ ಆಸೆ ಕನಸುಗಳು ಇಟ್ಕೊಂಡು ಬಂದಿರ್ತಾರೆ. ಬಟ್ ಅಲ್ಲಿ ಬಂದಮೇಲೆ ಗೊತ್ತಾಗುತ್ತೆ ಅಲ್ಲಿದು ಏನು ಅಂತ ಹೇಳಿ. ನಾವು ಮನೇಲೆ TV ನೋಡೋವಾಗ ಏನೂ ಗೊತ್ತಾಗೋದಿಲ್ಲ, ಖುಷಿಯಿಂದ ನೋಡ್ತಾ ಇರ್ತೀವಿ, ಓ ಅದು ಚೆನ್ನಾಗಿದೆ ಇದು ಚೆನ್ನಾಗಿದೆ ಅಂತ ಹೇಳಿ. ಅಲ್ಲಾಗೋ ಡ್ರಾಮಾಗಳೆಲ್ಲ ನಮಗೆ ಅಲ್ಲಿ ಹೋದಾಗಲೇ ಅನುಭವ ಆಗೋದು. ನನಗೂ ಆಗಿರೋದು ಹಾಗೇ, ನನಗೂ ಅನಿಸಿರೋದು ಹಾಗೇ. ಇದು ನನಗಂತಲೇ ಅಲ್ಲ, ಅಲ್ಲಿ ಬಂದಿರೋರಿಗೆಲ್ಲರಿಗೂ ಹಾಗೆ ಅನ್ನಿಸ್ತಾ ಇರ್ತೈತೆ ಮನಸ್ಸಾಗೆ. ಆದರೂ ತುಂಬ ಜನ ಹಂಗೆ ಹೇಳಿದರು, ಸುಮ್ಮನೆ ವೇಸ್ಟ್ ಅಂತಲೇ ಹೇಳ್ತಿದ್ರು. ಬಂದಿರೋದೇ ವೇಸ್ಟು, ಇದು ಪಾಪ್ಯುಲಾರಿಟಿಗೋಸ್ಕರ ಮಾಡ್ತಾಯಿದ್ದಾರೆ, ಸುಮ್ಮನೆ ವೇಸ್ಟು. ಒಳ ಮಕ್ಕಳನ್ನ ಕರ್ಕೊತಾರೆ, ಕರ್ಕೊಂಡು ಏನು ಒಂದು ಹೆಸರು ಸಹ ಕೇಳೋದಿಲ್ಲ, ಸುಮ್ಮನೆ ಕಳಿಸ್ಬಿಡ್ತಾರೆ. ವೇಸ್ಟ್ ಅಂತ ಎಲ್ಲ ಹೇಳ್ತಾಯಿದ್ರು. ಬಾಯಿಗೆ ಬಂದಂಗೆಲ್ಲ ಮಾತಾಡ್ತಾಯಿದ್ರು, ಜನಗಳು ಮಾತಾಡ್ತಾಯಿದ್ರು. ಹಾಗೆಯೇ ಅವ್ರ ಮ್ಯಾನೇಜ್ಮೆಂಟವರು ಸಹ ಅವರು ನೆಟ್ಟಿಗೊಂದು ಮಾತು ಹೇಳಲಿಲ್ಲ, ಒಂದು ಡಿಸಿಷನ್ ತೊಗೊಳ್ಳಿಲ್ಲ. ಅವ್ರಿಗೆ ಡಿಸಿಷನ್ ತೊಗೊಳಕ್ಕೆ ಮಧ್ಯಾಹ್ನ 2 ಗಂಟೆ ಬೇಕಾಯಿತು. ಒಂದು ಫಾರ್ಮ್ ಕೊಟ್ಬಿಟ್ಟು ಫಿಲಪ್ ಮಾಡಿ ಹೋಗಿ ಅಂತ ಅನ್ನೋಕ್ಕೆ ಅವರಿಗೆ ಬೆಳಗ್ಗೆಯಿಂದ ಹಿಡಿದು 2 ಗಂಟೆ, ಮಧ್ಯಾಹ್ನ 2 ಗಂಟೆವರೆಗೂ ಟೈಮ್ ಬೇಕಾಯಿತು. ಒಂದು ಹತ್ರ ಆಡಿಷನ್ ಇಟ್ಕೊಂಡ್ರೆ ಇದೇ ಹಣೆ ಬರ ಆಗೋದು ಅಂತ ಅನ್ನಿಸ್ತು. ಇಡೀ ಬೆಂಗಳೂರು ಸುತ್ತಮುತ್ತ ಹಾಗೆಯೇ ಊರಲ್ಲಿ ಅಟೆಂಡ್ ಮಾಡೋಕ್ಕಾಗಿಲ್ಲ ಅನ್ನೋರು ಸಹ ಬಂದಿದ್ದರು. ನಾನು ಒಬ್ರನ್ನ ಮಾತಾಡ್ಸಿದ್ನಲ್ಲ, ಅವರು ಬಂದಿರೋದು ಬೆಳಗಾಮಿಂದ ಅಂತೆ. ಅವರಿಗೆ ಹುಬ್ಳಿ ಸೆಂಟ್ರ್ ಇತ್ತಂತೆ, ಬಟ್ ಹುಬ್ಳಿಲಿ ಇದೆ ಅಂತ ಹೇಳಿ ಗೊತ್ತಿಲ್ಲ. ನಾವು ಅದಕ್ಕೆ ಅಲ್ಲಿಂದ ಇಲ್ಲಿಗೆ ಬಂದಿದ್ದೀವಿ, ಅದು ಟ್ರೈನಲ್ಲಿ ಜರ್ನಿ ಮಾಡ್ಕೊಬಂದಿದ್ವಿ ಅಂತ ಹೇಳ್ತಿದ್ರು. ಆಮೇಲೆ ಹಿಂಗೆ ನಿಂತ್ಕೊಂಡವಾಗ
ಇವರು ಸ್ನೇಹದ ಕಡಲಲ್ಲಿ ಅವ್ರ ಸ್ವಪ್ನ ಅವರು ಬಂದು ಏನೋ ಫೋನಲ್ಲಿ ಮಾತಾಡ್ತಾಯಿದ್ರು, ಯಾರ್ದೋ ಜೊತೆಗೆ ಯಾರಿಗೋ ವೆಯ್ಟ್ ಮಾಡ್ತಾಯಿದ್ರು. ಅವರೊಬ್ಬರು ಕಾಣಿಸಿದ್ರು, ಅದೊಂದು ವೀಡಿಯೋ ಇಟ್ಕೊಂಡೆ ಅಷ್ಟೇ. ಹೋಗಿದ್ದಕ್ಕೆ ಇದೊಂದು ಲಾಭ ಅಂತಲೇ ಅನ್ಬೋದು, ಯಾಕೆಂದರೆ ನಾನು ಸೋಷಿಯಲ್ ಮೀಡಿಯಾದಲ್ಲೇ ಅಪ್ಲೋಡ್ ಮಾಡೋದ್ರಿಂದ ಇದೊಂದು ಲಾಭ ಅಂತಲೇ ಹೇಳ್ಬೋದು. ಸೆಲೆಬ್ರಿಟಿಗಳ ಫೋಟೋ ಸಿಕ್ತು ಅಂತ ಹೇಳಿ. ಹಾಗೆಯೇ ಇವರು ರೈಟರ್ ಅನಿಸುತ್ತೆ, ಬಟ್ ಇವ್ರ ಹೆಸರು ನನಗೇನು ಗೊತ್ತಿಲ್ಲ. ಇವರೊಬ್ಬರು ಕಾಣಿಸ್ತಾ ಇದ್ರು, ಇವರು ಒಳಗೆ ಇದ್ದರು, ಅದೇನೇನೋ ಮಾತಾಡ್ತಾ ಇದ್ರು, ಅದು ನಮಗೆಲ್ಲ ಗೊತ್ತಿಲ್ಲ. ನಾವು ಆಚೆ ಇದ್ವಿ, ಜೈಲ್ ಥರ ಆಚೆ ಇದ್ವಿ. ತುಂಬ ಬೇಜಾರಾಗ್ತಿತ್ತು. ಎಷ್ಟೊಂದು ಕ್ರೌಡು. ಈ ಥರ ಡ್ರಾಮಾ ಮಾಡೋದಕ್ಕಾದರೆ ಏನಕ್ಕೆ ಜನಗಳನ್ನ ಕರೆಸ್ಬೇಕು, ಮಕ್ಕಳು ಮನಸ್ಸಿಗೆ ಏನಕ್ಕೆ ಬೇಜಾರು ಮಾಡಬೇಕು ಅಂತ ಅನಿಸಿದ್ದಂತು ನನಗೆ ನಿಜ. ಅಲ್ಲಿ ಬಂದವರಿಗೂ ಎಲ್ಲರಿಗೂ ಹೀಗೆ ಅನಿಸಿರುತ್ತೆ ನೋಡಿ. ಮಕ್ಕಳೆಲ್ಲ ಇವರೆಲ್ಲ ಫಸ್ಟಿಗೆ ಬಂದವರು, ಅಂದರೆ ಇವರೆಲ್ಲ 8 ಗಂಟೆಗೆ ಬಂದವರಂತೆ. ಇಲ್ಲಿ ಆ್ಯಕ್ಚುಲಿ 9ರಿಂದ 4 ಗಂಟೆವರೆಗೂ ಅಂತ ಹೇಳಿ ಎಲ್ಲಲ್ಲಿ ಅವರು ಆ್ಯಡ್ ಕೊಟ್ಟಿರೋದು. ಇವರೆಲ್ಲ ಬೇಗ ಬಂದವರಂತೆ. ಬೇಗ ಬಂದವ್ರನ್ನ ಒಂದು ಸ್ವಲ್ಪ ಜನ ಒಳಗೆ ಬಿಟ್ಕೊಂಡಿದ್ರು, ಇಷ್ಟೇ ಜನ ಒಳಗೆ ಬಿಟ್ಕೊಂಡಿದ್ರು. ಆದರೆ ಒಳಗೆ ಹೋಗಿರೋರು ಅದನ್ನೇ ಹೇಳ್ತಿದ್ರು, ಡ್ರೆಸ್ ಎಲ್ಲ ಮಾಡಿಕೊಂಡು ಮೇಕಪ್ ಎಲ್ಲ ಮಾಡ್ಕೊಂಬಂದಿದ್ವು ನನ್ನ ಮಕ್ಕಳು. ಒಳಗಿರೋ ಹೋದವರು ಅಷ್ಟೇ ಹೇಳ್ತಿದ್ದಿದ್ದು ಏನಪ್ಪ ಅಂತ ಅಂದರೆ, ಸುಮ್ಮನೆ ವೇಸ್ಟು, ಏನೂ ಒಂದು ಒಳಗೋದ್ರೆ ಒಂದು ಹೆಸರು ಸಹ ಕೇಳಲ್ಲ, ಸುಮ್ಮನೆ ವೇಸ್ಟು ಅಂತ ಹೇಳಿ ಬೇಜಾರು ಮಾಡ್ಕೊಂಬರ್ತಿದ್ರು ನೋಡಿ. ಎಲ್ಲ ಮಕ್ಕಳೆಲ್ಲ ಏನು ಚೆನ್ನಾಗಿ ಮೇಕಪ್ ಮಾಡ್ಕೊಬಂದವೆ ಅಂತ ಹೇಳಿ ಎಷ್ಟೊಂದು ಆಸೆ ಕನಸಿಟ್ಕೊ ಬಂದಿರ್ತಾರೆ, ಅದನ್ನೆಲ್ಲ ಹಾಳು ಮಾಡ್ತಾರೆ. ಯಾರೋ ಒಂದು ಇನ್ಫ್ಲೂಯೆನ್ಸ್ ಮಾಡ್ತಾರೆ, ಹಾಗೆಯೇ ಸೋಷಿಯಲ್ ಮೀಡಿಯಾದಲ್ಲಿ ಜಾಸ್ತಿ ಫಾಲೋವರ್ಸ್ ಇರ್ತಾರೆ ಅಂತ ಹೇಳಿ ಅಂಥವ್ರನ್ನೊಂದೇ ತೊಗೊಬಿಟ್ರೆ ಸಾಲೋದಿಲ್ಲ. ಇಂಥರಲ್ಲೂ ಹುಡುಕಬೇಕು, ಅವ್ರ ಪ್ರತಿಭೆ ನೋಡಿ ತಗೋಬೇಕು ಅಂತ ಹೇಳಿ ನನಗನ್ಸಿದ್ದಂತೂ ನಿಜ. ನೋಡಿ ಎಷ್ಟೊಂದು ಕ್ರೌಡ್ ಇದೆ ಅಂತ ಹೇಳಿ, ತುಂಬ ಅಂದರೆ ತುಂಬ ಕ್ರೌಡ್ ಇದೆ. ಅದೇನಾದರೂ ತೆಗ್ಯಕ್ಕೆ ಬಂದಿರೋದಾಗಿದ್ದರೆ ಗೇಟ್ನ ತೆಗೆದು ಎತ್ತಿ ಬಿಡ್ತಿದ್ರು, ಆ ಥರ ಇದೆ. ಒಬ್ಬೊಬ್ಬರು ಸಿಟ್ಟು ಮಾಡಿಕೊಂಡೇ ಮಾತಾಡ್ತಿದ್ರು. ಅವರಿಗೂ ನೋಡಿ ತುಂಬ ಬೇಜಾರು ಅನ್ನಿಸ್ತಿತ್ತಲ್ಲ. ಬಿಸಿಲು ಬೇರೆ ತಲೆಗೆ ಹೊಡಿತಾ ಇತ್ತು, ಅದಕ್ಕೋಸ್ಕರ ಎಲ್ಲರೂ ಬೇಜಾರು ಮಾಡ್ಕೊಂಡಿದ್ರು. ಅದರಲ್ಲೂ ಚಿಕ್ಕ ಮಕ್ಕಳನ್ನ ಕರ್ಕೊಬಂದಿದ್ರು ನೋಡಿ. ಎಷ್ಟು ಉದ್ದ ಇದೆ ಅಂತ ಅಂದರೆ ಹೆಚ್ಚು ಕಮ್ಮಿ ಒಂದು ಅರ್ಧ ಕಿಲೋಮೀಟ್ರ್ ಅಷ್ಟು ದೂರ ಲೈನ್ ಇತ್ತು ಅಂತಲೇ ಹೇಳ್ಬೋದು. ಹೆಚ್ಚು ಕಮ್ಮಿ ಒಳಗೆ ಒಂದು 2,000 ಜನ ಇದ್ದರೆ ಹೊರಗೆ ಒಂದು 2,000 ಜನ ಇದ್ದರು ಅಂತ ಅನಿಸುತ್ತೆ. ಮಕ್ಕಳೆಲ್ಲ ಇದ್ರಲ್ವ, ಸರಿಯಾಗಿ ಕೌಂಟ್ ಆಗ್ತಿರಲಿಲ್ಲ. ಆಮೇಲೆ ಇಷ್ಟೊಂದೆಲ್ಲ ಜನ ಸೇರಿದ್ದು ನೋಡಿ. ಪೊಲೀಸ್ ಬಂದು ಡಿಸಿಷನ್ ತೊಗೊಳ್ಳೋದ್ರೊಳಗೆ ಒಂದು 2 ಗಂಟೆ ಆಯಿತು ಅಂತ ಅನಿಸುತ್ತೆ. 2 ಗಂಟೆ ಆದರೂ ಅವ್ರು ಏನು ಡಿಸಿಷನ್ ತೊಗೊಂಡ್ರು ಅಂದರೆ, ಒಂದು ಅಪ್ಲಿಕೇಶನ್ ಫಾರ್ಮ್ ಕೊಟ್ಟರು. ಅಪ್ಲಿಕೇಶನ್ ಫಾರ್ಮ್ನ ಫಿಲಪ್ ಮಾಡಿ ಕೊಡಿ, ಎಲ್ಲರೂ ಇಟ್ಕೊಂಡು ಓಡಾಡ್ತಾ ಇದ್ದಾರೆ ನೋಡಿ. ಅದೇ ಅಪ್ಲಿಕೇಶನ್ ಫಾರ್ಮು. ಆ ಅಪ್ಲಿಕೇಶನ್ ಫಾರ್ಮ್ನ ಫಿಲಪ್ ಮಾಡಿಕೊಡಿ, ನಾವು ನಿಮಗೆ ಆಮೇಲೆ ಕರಿತೀವಿ, ಫೋನ್ ಮಾಡಿ ಕರಿತೀವಿ ಅಂತೇಳಿ. ಅದೆಲ್ಲ ಸುಮ್ಮನೆ ಡ್ರಾಮಾ. ನಾವೆಲ್ಲ ಫಿಲಪ್ ಮಾಡಿಕೊಟ್ಟು ಬಂದಿದ್ದು ಆಯಿತು, ಅವ್ರು ಕರೆದಿದ್ದು ಆಯಿತು. ಈ ವಯ್ಯ ಬರ್ತಾ ಇದ್ದಾನಲ್ಲ, ಈ ವಯ್ಯನೇ ನಾಯಿ ಥರ ಟ್ರೀಟ್ ಮಾಡ್ತಾ ಇದ್ದ ಎಲ್ಲ ಜನಗಳನ್ನ. ಹೆಂಗೆ ಬೇಕೋ ಹಂಗೆ ಮಾತಾಡ್ತಾ ಇದ್ದ. ಹೋಗ್ರಿ ಏನಕ್ಕೆ ನಿಂತಿದ್ದೀರಾ ಅನ್ನೋರ ಥರ ಮಾತಾಡ್ತಾ ಇದ್ದ. ಆ ಥರ ಹೇಳೋದಾದರೆ ಏನಕ್ಕೆ ಆ್ಯಡ್ ಕೊಡಬೇಕು ಸೋಷಿಯಲ್ ಮೀಡಿಯಾಗಳಲ್ಲೆಲ್ಲ ಅಲ್ವಾ. ಅದನ್ನೆಲ್ಲ ಕೇಳಿ ತುಂಬ ಬೇಜಾರಂತೂ ಆಗಿದ್ದು ನಿಜ. ಹೊರಗೆ ಹಾಕಿರ್ತಾರಲ್ಲ ಆ ಬ್ಯಾನರ್ ಮುಂದೆ ನಾನು ನನ್ನ ಮಗಳನ್ನ ನಿಲ್ಲಿಸಿ ಕಲಿಸ್ಕೊಟ್ಟಿದ್ನಲ್ಲ ಆ ಡೈಲಾಗ್ನ ಹೇಳಿಸ್ಕೊಂಡು ಕರ್ಕೊಬಂದೆ. ಇದು ಆ್ಯಕ್ಚುಲಿ ಸಂಜೆ 4 ಗಂಟೆ, ಸಂಜೆ 4 ಗಂಟೆ ಆಗಿತ್ತು. ಸಂಜೆ 4 ಗಂಟೆ ಆದಮೇಲೆ ಒಳಗೆ ಬಿಡ್ತಾಯಿದ್ರು, ಅಪ್ಲಿಕೇಶನ್ ಫಾರ್ಮ್ ಕೊಡ್ತಾಯಿದ್ರು. ಅದೇ ಫಿಲಪ್ ಮಾಡಿ ಕೊಟ್ಟೋಗಿ ಅಂತ ಹೇಳ್ತಾಯಿದ್ರು ಅಂತ ಹೇಳಿದ್ನಲ್ಲ, ಆ ಫಾರ್ಮ್ನ ಕೊಡ್ತಾಯಿದ್ರು. ಅದು ಸಂಜೆ 4 ಗಂಟೆ ಹೊತ್ತಿಗೆ. ನನ್ನ ಮಗಳಿಗೆ ಡೈಲಾಗ್ ಹೇಳ್ಕೊಟ್ಟಿದ್ನಲ್ಲ, ಆ ಡೈಲಾಗ್ನ ಹೇಳಿದ್ಲು. ಅದ್ರ ಮುಂದೆ ನಿಂತ್ಕೊಂಡು ಅದನ್ನೇ ವೀಡಿಯೋ ಮಾಡಿಕೊಂಡೆ, ಒಂದೆರಡು ಫೋಟೋ ತಕ್ಕೊಂಡು ಬಂದೆ. ಹೇಳಿರ್ತೀನಲ್ಲ ಹೋಗ್ತಿದ್ದೀವಿ ಅಂತ ಹೇಳಿ, ಅವರಿಗಾದರೂ ತೋರ್ಸೋಕ್ಕೆ ಬೇಕಲ್ವ, ಅದಕ್ಕೋಸ್ಕರ ಫೋಟೋ ವೀಡಿಯೋ ಮಾಡಿಕೊಂಡೆ. ನಾನು ಸೋಷಿಯಲ್ ಮೀಡಿಯಾಕ್ಕೆ ಹಾಕೋದಕ್ಕೋಸ್ಕರ ಇದೊಂದೇ ನನಗೆ ಯೂಸ್ ಆಗಿದ್ದು ಅಂತಲೇ ಹೇಳ್ಬೋದು. ಆಮೇಲೆ ಒಳಗೆ ಹೋಗಿದ್ದಕ್ಕೆ ಸ್ಟುಡಿಯೋ ಎಲ್ಲ ನೋಡ್ಕೊಬಂದೆ ಅಷ್ಟೇ. ತುಂಬ ಬೇಜಾರಾಗಿದ್ದಂತೂ ನಿಜಾನೇ. ಒಂದು ಶಿಸ್ತಿಲ್ಲ, ಒಂದು ಮ್ಯಾನೇಜ್ಮೆಂಟ್ ಇಲ್ಲ. ಬೇಕಾ ಬಿಟ್ಟು ಅನ್ನಿಸ್ತು. ಅವರಿಗೆ ಬೇಕಾದವ್ರನ್ನ ಸೆಲೆಕ್ಟ್ ಮಾಡ್ಕೊಳ್ಳೋದಾದರೆ ಇದೆಲ್ಲ ಸುಮ್ಮನೆ ಫೇಕು ಅಂತ ಅನಿಸಿದ್ದಂತೂ ನಿಜಾನೇ.
ನಾವು ರಿಯಾಲಿಟಿ ಶೋ ಅಂತ ಹೇಳಿ ಮನೇಲಿ ಕೂತ್ಕೊಂಡು ಟಿ ವಿ ಮುಂದೆ 24 ಗಂಟೆ ಬಾಯಿ ಕಳ್ಕೊಂಡು ನೋಡ್ತಾ ಇರ್ತೀವಿ. ಅದೆಲ್ಲ ಸುಮ್ಮನೆ ವೇಸ್ಟು, ಫೇಕ್ ಅಂತ ಅನಿಸಿದಂತೂ ನಿಜವೇ. ಅವ್ರಿಗೆ ಹೆಂಗೆ ಬೇಕೋ ಹಾಗೆ ಮಾಡ್ತಾರೆ ಅಂತ ಅನಿಸಿದಂತೂ ನಿಜವೇ. ಇದೆಲ್ಲ ಒಳಗೋದ್ಮೇಲೆ, ಇಲ್ಲಿ ಹೋದ್ಮೇಲೆ ನನಗೆ ಗೊತ್ತಾಗಿದ್ದು. ನಾನು ಇಷ್ಟು ದಿನದವರೆಗೂ ಟಿ ವಿಲಿ ನೋಡಿ ತುಂಬ ಚೆನ್ನಾಗಿರುತ್ತೆ ಹಾಗೆ ಹೀಗೆ ಅಂತ ಹೇಳಿ ಅಂದ್ಕೊಂಡಿದ್ದಂತೂ ನಿಜ. ನೋಡಿ ಎಲ್ಲರೂ ಅವು ಕೊಟ್ಟಿದ್ರಲ್ಲ ಅಪ್ಲಿಕೇಶನ್ನ ಫಿಲಪ್ ಮಾಡ್ತಾ ಇದ್ದಾರೆ. ಆದರೆ ಯಾರನ್ನೂ ಕರೆದಿಲ್ಲ ಅನಿಸುತ್ತೆ. ಇದು ಮುಗಿದು ಹೆಚ್ಚು ಕಮ್ಮಿ 10 ದಿನದ ಮೇಲಾಯಿತು. ಬಟ್ ಯಾರನ್ನೂ ಇಲ್ಲಿ ಇದ್ದರು ಒಬ್ಬರೂ ಕರೆದಿರಲ್ಲ ಅಂತ ಅನಿಸುತ್ತೆ. ಈ ಸುಖಕ್ಕೆ ಏನಕ್ಕೆ ಸುಮ್ಮನೆ ಟೈಮ್ ವೇಸ್ಟ್ ಮಾಡಿಕೊಂಡು ಆ್ಯಡೆಲ್ಲ ಕೊಟ್ಟು ಈ ಥರ ಡ್ರಾಮಾ ಎಲ್ಲ ಮಾಡಿದ್ರೋ ಏನೋ ಗೊತ್ತಿಲ್ಲ. ನಾನು ಹಂಗೆ ಅಲ್ಲೊಬ್ಬರು ಫ್ರೆಂಡ್ ಸಿಕ್ಕಿದ್ರು, ಅವ್ರ ಜೊತೆಗೆ ಸುಮ್ಮನೆ ಸುತ್ತಾಡ್ಕೊಬರೋಣ ಹೆಂಗಿದೆ ವಾತಾವರಣ ಅಂತ ಹೇಳಿ ನೋಡೋಣ ಅಂತ ಮುಂದೆ ಹೋಗ್ತಿದ್ದೆ. ಅವರು ಅದನ್ನೇ ಹೇಳಿದ್ದು, ಸುಮ್ಮನೆ ವೇಸ್ಟು, ಇದೆಲ್ಲ ಫೇಕು, ಇದೆಲ್ಲ ಸುಮ್ಮನೆ ಪಾಪ್ಯುಲಾರಿಟಿಗೋಸ್ಕರ ಅಂತೇಳಿ. ಅವ್ರು ಪಾಪ್ಯುಲಾರಿಟಿ ಮಾಡ್ಕೊಳ್ಳೋದ್ರೆ ಬೇರೆ ವೇಯಲ್ಲಿ ಮಾಡ್ಕೋಬೇಕು, ಬೇರೆ ಮನಸ್ಸನ್ನ ನೋವು ಮಾಡಿ ಯಾಕೆ ಪಾಪ್ಯುಲಾರಿಟಿ ಮಾಡ್ಕೋಬೇಕು ಅಂತ ಹೇಳಿ ಅನ್ನಿಸ್ತಿತ್ತು. ಬೇರೆ ಟೈಮ್ನ ಕಸ್ತು ಅವ್ರು ಯಾಕೆ ಪಾಪ್ಯುಲಾರಿಟಿ ಮಾಡ್ಕೋಬೇಕು ಅಂತ ಅನಿಸಿದ್ದಂತೂ ನಿಜವೇ. ಇದೆಲ್ಲ ವೇಸ್ಟು, ಫೇಕು ಅಂತ ಅನಿಸಿದ್ದಂತೂ ನಿಜವೇ. ಅಲ್ಲಿ ಹೋಗಿರೋ ಎಷ್ಟೋ ಜನರಿಗೆ ಇದು ಅನುಭವ ಆಗೇ ಇರುತ್ತೆ. ಇದಂತ ಅಲ್ಲ, ಪ್ರತಿಯೊಂದು ಆಡಿಷನಿಗೆ ಹೋಗಿ ವಾಪಸ್ ಬಂದಿರ್ತಾರಲ್ಲ, ಈ ಥರ ಮ್ಯಾನೇಜ್ಮೆಂಟ್ ಸರಿ ಇರಲ್ಲ, ಒಂದು ಶಿಸ್ತಿರಲ್ಲ, ಏನಿರಲ್ಲ ಅಂಥವರಿಗೆಲ್ಲ ಅನಿಸಿದ್ದಂತೂ ನಿಜವೇ. ಒಂದು ಕುಡಿಯೋಕ್ಕೆ ಸಹ ನೀರಿರಲಿಲ್ಲ ಇಲ್ಲಿ. ನಮ್ಮ 9:30 ಹೆಚ್ಚು ಕಮ್ಮಿ 9:30 ಸಂಜೆ 4 ಗಂಟೆವರೆಗೂ ಆಚೆ ಇದ್ದೀವಿ. ಒಂದು ವಾಶ್ರೂಮ್ ಇಲ್ಲ, ಒಂದು ನೀರಿಲ್ಲ ಕುಡಿಯೋದಕ್ಕೆ. ಚಿಕ್ಕ ಮಕ್ಕಳನ್ನ ಕಟ್ಕೊಂಡು ಆಚೆ ಇದ್ದೀವಿ. ವ್ಯವಸ್ಥೆ ಹೆಂಗಿದೆ ಅಂತ ಹೇಳಿ ನೀವೇ ಅರ್ಥ ಮಾಡ್ಕೋಬೇಕು ಅಲ್ವಾ. ನಾವು ಹೋದವ್ರದ್ದು ನಮ್ಮದು ತಪ್ಪು, ಅವ್ರ ತಪ್ಪಲ್ಲ. ಅವರು ಕರ್ಸ್ಕೊಳ್ತಾರೆ. ಅವರು ಪಾಪ್ಯುಲಾರಿಟಿಗೋಸ್ಕರ ಏನು ಬೇಕಾದರೂ ಮಾಡ್ತಾರೆ. ಆದರೆ ಹೋದವ್ರದ್ದು ನಮ್ಮದು ತಪ್ಪು ಅಲ್ವಾ. ನಾವೇ ವ್ಯವಸ್ಥೆ ಹೆಂಗಿರುತ್ತೋ ಏನು ಎಂತ ಎತ್ತ ಅಂತ ಹೇಳಿ ನೋಡ್ಕೊಂಡು ಹೋಗಬೇಕು. ಈ ಥರ ಆಡಿಷನ್ ಅಂತ ಹೇಳಿ ಕರೀತಾರಲ್ಲ, ದೂರದಿಂದ ಅಂತೂ ಬರೋಕ್ಕೆ ಹೋಗ್ಬಿಡ್ರಿ. ಸುಮ್ಮನೆ ವೇಸ್ಟು, ಬಂದಿದ್ದಂತೂ ವೇಸ್ಟು. ಸುಮ್ಮನೆ ಊಟ ತಿಂಡಿ ನೀರು ಇಲ್ಲದೆ ಚಿಕ್ಕ ಮಕ್ಕಳನ್ನ ಕರ್ಕೊಂಡೋಗಿ ಅಲ್ಲಿ ಪಡೋದ್ರಕ್ಕಿಂತ ಮನೇಲಿ ಆರಾಮಾಗಿರೋದು ಬೆಸ್ಟು. ಯಾಕೆ ಅಂತ ಅಂದರೆ ಅಲ್ಲಿ ಹೋದರೆ ಏನಾದರೂ ಯೂಸ್ ಆಗಬೇಕು. ಅಲ್ಲಿ ಹೋಗಿ ಒಂದು 100 ಜನರಲ್ಲಿ ಒಬ್ರನ್ನಾದ್ರೂ ಸೆಲೆಕ್ಟ್ ಮಾಡ್ಕೋಬೇಕು. ಅಟ್ಲೀಸ್ಟ್ ಅಲ್ಲಿ ಹೋದೋರಕ್ಕೆ ಅಷ್ಟೊಂದು 3-4 ಸಾವಿರ ಮಕ್ಕಳಲ್ಲಿ ಒಂದು 5-10 ಜನನಾದರೂ ಸೆಲೆಕ್ಟ್ ಮಾಡ್ಕೋಬೇಕು. ಹಂಗಾದರೆ ಖುಷಿಯಾಗುತ್ತೆ ಬಂದಿರೋದಕ್ಕಾದರೂ. ಬಟ್ ನನಗನ್ಸಿದ ಮಟ್ಟಿಗೆ ಅಲ್ಲಿ ಒಬ್ಬರನ್ನು ಮಾಡ್ಕೊಂಡಿರ್ಲಾರು ಅಂತ ಹೇಳಿ. ಯಾಕೆ ಅಂತ ಅಂದರೆ ಅಲ್ಲೆಲ್ಲರೂ ಹೇಳ್ತಿರೋದು, ಅವ್ರು ಆಡ್ತಿರೋದು ನೋಡಿದರೆ ಮೊದಲೇ ಎಲ್ಲನೂ ಫಿಕ್ಸ್ ಆಗಿರುತ್ತೆ. ಅವ್ರಿಗೆ ಬೇಕಾಗಿರೋದನ್ನ ಮಾಡ್ಕೊಂಡಿರ್ತಾರೆ ಅನ್ನೋ ಲೆಕ್ಕದಲ್ಲಿ ಎಲ್ಲರೂ ಹೇಳ್ತಾಯಿದ್ರು. ನನಗೂ ಅನಿಸಿರೋದು ಹಾಗೆ, ಅವ್ರು ಹಾಗೆ ಮಾಡಿರ್ತಾರೆ ಅಂತ ಹೇಳಿ. ನನಗೇನಪ್ಪ ಅಲ್ಲಿ ಹೋಗಿದ್ದಕ್ಕೆ ಯೂಸು ಅಂದರೆ ಇದೊಂದು ವೀಡಿಯೋ ಮಾಡ್ಕೊಬಂದೆ ಅನ್ನೋದು ಅಷ್ಟೇ ನನಗೆ ಯೂಸ್. ಬಿಟ್ಟರೆ ಇದರಿಂದ ನನಗೇನು ಯೂಸ್ ಆಗಿಲ್ಲ. ನಂದು ಟೈಮ್ ವೇಸ್ಟು, ನಂದು ದುಡ್ಡು ವೇಸ್ಟು. ನನ್ನ ಮಗಳು ತುಂಬ ಕಿರಿಕಿರಿ ಮಾಡ್ತಾಯಿದ್ಲು. ಮತ್ತು ನನ್ನ ಹಸ್ಬೆಂಡ್ ಜೊತೆಗೂ ಬೈಸ್ಕೊಂಡೆ, ಸುಮ್ಮನೆ ಹೋಗಿ ವೇಸ್ಟ್ ಆಯಿತು, ಅಲ್ಲೇನೂ ಆಗಲಿಲ್ಲ, ನನ್ನ ಮಾತು ಕೇಳಲಿಲ್ಲ ಅಂತ ಹೇಳಿ. ಯೂಸ್ ಆಗಿದ್ದು ಅಂದರೆ ಇದೊಂದು ವೀಡಿಯೋ ಮಾಡ್ಕೊಂಡಲ್ಲ, ಇದು ಒಂದೇ ಯೂಸ್ ಆಗಿದ್ದು. ಇದು ಜಾಸ್ತಿ ಓಡಿದರೆ ಯೂಸ್ ಆಗುತ್ತೆ, ಇಲ್ಲಾಂದರೆ ಇದು ವೇಸ್ಟ್ ಆಗುತ್ತೆ ಅಷ್ಟೇ. ನಾನು ಹೇಳೋದು ಇಷ್ಟೇ, ದೂರ ತುಂಬ ಹತ್ತಿರ ಇದ್ದರೆ ಓಕೆ, ಒಂದು ಬೆಂಗಳೂರಲ್ಲೇ ಇದ್ದರೆ ಓಕೆ. ಬೆಂಗಳೂರಲ್ಲೇ ಇದ್ದರೆ ದೂರ ಇದ್ದವರಾದರೂ ಒಂದಿನ ಇದಕ್ಕೆ ಇಡಬೇಕಾಗುತ್ತೆ. ನಮಗಿದೇನು ಹೆಚ್ಚು ಕಮ್ಮಿ ಒಂದು 20 ನಿಮಿಷ ಆಗ್ಬೋದು ಮನೆಯಿಂದ. ನಾವೇ ಒಂದಿನ ಇಟ್ಟಿದ್ದೀವಿ. ಅದೇ ಬೇರೆ ಊರಿಂದ ಬರ್ತಾರೆ, ದುಡ್ಡು ಇಟ್ಕೊಬರ್ತಾರೆ, ಟ್ರೈನು ಬಸ್ಸು ಹತ್ಕೊಂಡು ಬರ್ತಾರೆ. ನಾನು ಅದೇ ಬೆಳಗಾವಿಯವರೊಬ್ಬರನ್ನ ಮಾತಾಡಿಸಿದ್ದೆ ಅಂತ ಹೇಳಿದ್ನಲ್ಲ, ಅವ್ರು ಅಲ್ಲಿಂದ ಇಲ್ಲಿಗೆ ಬಂದರೆ. ಅವರೆಲ್ಲ ಸುಮ್ಮನೆ ವೇಸ್ಟ್ ಬಂದಿರೋದು. ಎಷ್ಟು ದುಡ್ಡು ಖರ್ಚು ಮಾಡ್ಕೊಂಡ್ರೆ ಅವರು 2 ಜನ ಮಕ್ಕಳನ್ನ ಕರ್ಕೊಬಂದರೆ, ಒಬ್ಬೊಬ್ಬರು 2 ಜನ ಮಕ್ಕಳು ಕರ್ಕೊಬಂದರೆ ಎಷ್ಟು ಖರ್ಚಾಗುತ್ತೆ ಹೇಳಿ. ಸುಮ್ಮನೆ ಎಲ್ಲ ವೇಸ್ಟು, ಎಲ್ಲ ಫೇಕು. ಹಾಗೆಯೇ ಒಳಗೆ ಬಂದೆ. ಇಲ್ಲಿ ಒಳಗೆ ಇದೇನೋ ಸ್ನೇಹದ ಕಡಲಲ್ಲಿ ಸೀರಿಯಲ್ ಶೂಟ್ ಆಗ್ತಾಯಿದೆ ಅಂತ ಇರೋ ಫ್ರೆಂಡು ಫ್ರೆಂಡ್ ಹರಿ ಅಂತ ಇದ್ದಾರಲ್ಲ, ಅವ್ರು ಕೂತ್ಕೊಂಡು ಸ್ಕ್ರಿಪ್ಟ್ ಓದ್ತಾಯಿದ್ರು. ಅವ್ರ ಜೊತೆಗೆ ಫೋಟೋ ತೊಗೊಂಡು ಎಲ್ಲರೂ ತೊಗೊತಾಯಿದ್ರು, ನಾನು ತೊಗೊಂಡೆ. ಏನಪ್ಪ ಎಲ್ಲ ಏನಾಗ್ತಾಯಿದೆ ಅಂತ ಹೇಳಿ ನೋಡಿದೆ. ಆ ಕಡೆ ಈ ಕಡೆ ಎಲ್ಲ ಹೇಳಿ ನೋಡಿ, ಅವ್ರ ಜೊತೆ ಎಲ್ಲ ಫೋಟೋ ತೊಗೊತಾ ಇದ್ದಾರೆ. ಇವ್ರು ಮಾತ್ರ ಚೆನ್ನಾಗಿ ಟ್ರೀಟ್ ಮಾಡಿದರು ಜನಕ್ಕೆಲ್ಲನೂ. ತುಂಬ ಚೆನ್ನಾಗಿ ಟ್ರೀಟ್ ಮಾಡಿದರು. ಹೋಗ್ರಿ ನಾ ಕೊಡಲ್ಲ ಆ ಥರ ಏನಿಲ್ಲ, ತುಂಬ ಚೆನ್ನಾಗಿ ಟ್ರೀಟ್ ಮಾಡಿದರು. ಇಲ್ಲೇನೋ ಶೂಟ್ ನಡೀತಾ ಇದೆ ಅಂತ ಹೇಳಿ ಎಲ್ಲ ನೋಡ್ತಾಯಿದ್ರು. ನಾನು ಹೋದೆ, ಬಟ್ ಅಲ್ಲಿ ಏನು ನಡೀತಾಯಿತ್ತು ಅಂತ ನನಗೆ ಗೊತ್ತಾಗಲಿಲ್ಲ. ಸುಮ್ಮನೆ ವಾಪಸ್ ಬಂದೆ.
ಬಂದು ಸುತ್ಕೊಬಂದೆ. ನನ್ನ ಮಗಳು ವೆಯ್ಟ್ ಮಾಡ್ತಾ ಇದ್ದಿದ್ದರಿಂದ ನಾನಲ್ಲಿ ತುಂಬ ಹೊತ್ತು ಟೈಮ್ ಸ್ಪೆಂಡ್ ಮಾಡೋಕ್ಕಾಗಲಿಲ್ಲ. ತುಂಬ ಬೇಗನೆ ಆಚೆ ಬರಬೇಕಾಗಿತ್ತು. ಆಗಲೇ ಟೈಮ್ ಹೆಚ್ಚು ಕಮ್ಮಿ 5 ಗಂಟೆ ಆಗಿತ್ತು ಅಂತ ಅನಿಸುತ್ತೆ. ಅದಕ್ಕೋಸ್ಕರ ಅಲ್ಲಿ ಜಾಸ್ತಿ ಟೈಮ್ನ ಸ್ಪೆಂಡ್ ಮಾಡೋಕ್ಕಾಗಲಿಲ್ಲ. ಯಾಕೆಂದರೆ ನಾವು ಇಡೀ ದಿನ ಇದ್ದೀವಿ. ಬೆಳಗ್ಗೆ ಬಂದವರು ವಾಶ್ರೂಮ್ ಇಲ್ಲ, ಊಟ ಇಲ್ಲ, ತಿಂಡಿ ಇಲ್ಲ, ನೀರಿಲ್ಲ, ಹೆಂಗಿರಬೇಕು ಹೇಳಿ. ಅದಕ್ಕೋಸ್ಕರ ನಾನಲ್ಲಿ ತುಂಬ ಹೊತ್ತಿರಲಿಲ್ಲ, ಬಂದೇ ಬಿಟ್ಟೆ. ಆದರೆ ಕ್ಯೂರಿಯಾಸಿಟಿ ಇದ್ದಿದ್ದಂತೂ ನಿಜ. ನಾನು ಯಾವತ್ತೂ ಹೋಗಿಲ್ಲ ಸ್ಟುಡಿಯೋಗೆ, ಇದೇ ಫಸ್ಟ್ ಟೈಮ್ ಹೋಗಿದ್ದು. ಹೆಂಗಿರುತ್ತೋ ಅಂತ ಹೇಳಿ ನೋಡೋಣ ಅಂತ ಹೇಳಿ ಬಂದಿದ್ದೆ. ಅದೇ ಇಲ್ಲಿ ಬಂದಿದ್ದಕ್ಕೆ ನಾನು ಹೇಳ್ದಂಗೆ ಇದೊಂದೇ ಲಾಭ ಆಗಿದ್ದು, ಏನು ಲಾಭ ಇಲ್ಲ, ಇದೊಂದು ಲಾಭ ಆಗಿದ್ದು. ಹೆಂಗಿರುತ್ತೋ ಸ್ಟುಡಿಯೋ, ಹೆಂಗೆ ಶೂಟ್ ಮಾಡ್ತಾರೋ ಅಂತ ಹೇಳಿ, ಧಾರಾವಾಹಿ ಇವನ್ ಮೂವಿ ಹೆಂಗೆ ಶೂಟ್ ಮಾಡ್ತಾರೋ ಅನ್ನೋದು ಗೊತ್ತಿರಲಿಲ್ಲ. ಸೊ ನಾನು ವಿಡಿಯೋ ಮಾಡಿದ್ನಲ್ಲ, ಅದೊಂದೇ ನನಗೆ ಯೂಸ್ಫುಲ್ ಆಗಿದ್ದು ಅಂತಲೇ ಹೇಳ್ಬೋದು. ನಾನು ಇದೇ ವಿಡಿಯೋನ ನನ್ನ ವಾಯ್ಸ್ ಇಲ್ದೇ ಅಪ್ಲೋಡ್ ಮಾಡ್ತೀನಿ. ನೋಡಿ ಜನ ಎಲ್ಲ ಯಾವ ಥರ ಮಾತಾಡಿದ್ದಾರೆ ಅಂತ ಹೇಳಿ, ಅವರವರ ಅನುಭವನ ಹೆಂಗೆ ಹಂಚ್ಕೊಂಡಿದ್ದಾರೆ ಅಂತ ಹೇಳಿ. ಸುಮ್ಮನೆ ವೇಸ್ಟ್ ಅಂತ ಹೇಳಿ ಹಂಚ್ಕೊತಾ ಇದ್ದರು. ಅಲ್ಲಿ ದೊಡ್ಡದೊಂದು ಬಿಲ್ಡಿಂಗ್ ಇದೆಯಲ್ಲ, ಅದರ ಒಳಗೆ ಹೀರೋ ಇದ್ದಾನೆ, ಸ್ನೇಹದ ಕಡಲಲ್ಲಿ ಹೀರೋ ಇದ್ದಾನೆ ಅಂತ ಹೇಳ್ತಿದ್ರು. ಬಟ್ ಅಲ್ಲಿ ನಮಗೆ ಹೋಗೋಕ್ಕಾಗಲಿಲ್ಲ. ಯಾಕೆ ಅಂದರೆ ನನಗೋಸ್ಕರ ಅಲ್ಲಿ ನನ್ನ ಹಸ್ಬೆಂಡು, ನನ್ನ ತಂಗಿ, ನನ್ನ ಮಗಳು ವೆಯ್ಟ್ ಮಾಡ್ತಾಯಿದ್ರು. ಅದಕ್ಕೋಸ್ಕರ ನಾನು ಸುಮ್ಮನೆ ಬೇಗನೆ ಬರಬೇಕಾಗಿತ್ತು. ಅದಕ್ಕೋಸ್ಕರನೇ ಬೇಗ ಬಂದೆ. ಈ ಕಡೆಗೆ ಜನ ನೋಡೋರು ನೋಡ್ತಾಯಿದ್ರು. ಹಿಂಗೆ ಬರ್ತಾ ಇರೋವಾಗ ಸ್ನೇಹದ ಕಡಲಲ್ಲಿ ಹೀರೋ ಇದ್ದಾರಲ್ಲ, ಅವ್ರ ಅಮ್ಮ, ಇವರು ಸ್ವಪ್ನ, ಇವ್ರ ಹೆಸರು ಸೀರಿಯಲಲ್ಲಿ ಏನಿದೆನೋ ಗೊತ್ತಿಲ್ಲ. ಅವ್ರು ಸಿಕ್ಕರು. ಅವ್ರ ಹತ್ರನೂ ಫೋಟೋ ತೊಗೊತಾ ಇದ್ದರು. ವೀಡಿಯೋ ಮಾಡ್ಕೊತಾ ಇದ್ದರು. ನಾನು ಒಂದು ವೀಡಿಯೋ ಮಾಡಿಕೊಂಡೆ, ಹಾಗೆ ಒಂದು ಫೋಟೋ ತೊಗೊಂಡು ಬಂದೆ. ಅವರು ಲೇಟಾಗುತ್ತೆ ಅಂತ ಹೇಳಿ, ಶೂಟ್ಗೆ ಲೇಟಾಗುತ್ತೆ ಅಂತ ಹೇಳಿ ಬೇಗ ಹೋಗಬೇಕು ಅಂತೇಳಿ ಫೋಟೋ ಕೊಡ್ತಾಯಿದ್ರು. ತುಂಬ ಖುಷಿ ಆಯಿತು. ನೀಟಾಗಿ ನಿಂತ್ಕೊಂಡು ಎಲ್ಲರನ್ನೂ ಮಾತಾಡಿಸ್ಕೊಂಡು ಇವರು ಫೋಟೋ ಕೊಡ್ತಾಯಿದ್ರು. ಹಂಗೆ ಮುಂದೆ ಬಂದೆ. ನೋಡಿ ಇದೆ, ಇಷ್ಟು ತುಂಬ ದೊಡ್ಡದೇ ಇದೆ. ಬಟ್ ಮ್ಯಾನೇಜ್ಮೆಂಟು ಸರಿ ಇಲ್ಲ ಅಂತ ಅನ್ನಿಸ್ತು. ಇದೆಲ್ಲ ಸ್ಟುಡಿಯೋ ಒಳಗಡೆ ಎಲ್ಲ ದೊಡ್ಡದಾಗಿ ಚೆನ್ನಾಗಿದೆ. ಬಟ್ ಈ ಗಿಲಿಗಿಲಿದು ಸುಮ್ಮನೆ ಪಾಪ್ಯುಲಾರಿಟಿಗೆ ಮಾಡಿದ್ರೇನೋ ಅಂತ ಅನಿಸಿದ್ದಂತೂ ನಿಜನೇ. ಬಂದವರಿಗೆ ಹೋಗಲಿ, ಅಟ್ಲೀಸ್ಟ್ ಮಕ್ಕಳು ಬಂದಿರ್ತಾರೆ, ಆಸೆ ಕನಸು ಇಟ್ಕೊಂಡು ಅವ್ರನ್ನ ಕರೆದು ಮಾತಾಡ್ಸಾರೋ ಕಳಿಸ್ಬೇಕು ಅಲ್ವಾ. ಅದನ್ನು ಬಿಟ್ಟು ಹೆಂಗೋ ಬೇಕಾಬಿಟ್ಟಿ ಮಾಡಿದರೆ ಮಕ್ಕಳಿಗೂ ಬೇಜಾರು, ಕರ್ಕೊಂಡೋಗಿರೋ ಪೇರೆಂಟ್ಸಿಗೂ ಬೇಜಾರಾಗುತ್ತೆ. ಬೇಕಾಬಿಟ್ಟಿ ಮಾಡಿ ಅವ್ರಿಗೆ ಬೇಕಾಗಿರೋರನ್ನ ತಗೊಳ್ಳೋದಾದರೆ ಈ ಥರ ಒಂದು ಆಡಿಷನ್ ಇದೆ ಅಂತ ಹೇಳಿ ಕರೆಸಲೇಬಾರ್ದು ಯಾರನ್ನೂ ಅಂತ ಅನಿಸಿದ್ದಂತೂ ನನಗೆ ನಿಜ. ನಿಮಗೂ ಈ ಥರ ಅನುಭವ ಆಗಿದ್ದರೆ ಕಮೆಂಟ್ ಮಾಡಿ. ಈ ವಿಡಿಯೋ ಮೂಲಕ ಹೇಳೋದು ಅಂತೆ, ಎಲ್ಲೋ ಒಂದು ಆಡಿಷನ್ ಇದೆ ಅಂತ ಹೇಳಿದರೆ ತುಂಬ ದೂರದಿಂದ ಎಲ್ಲ ಬರೋಕ್ಕೆ ಹೋಗಬೇಡಿ. ಅಲ್ಲೆಲ್ಲೋ ನಿಯರ್ ಆಗಿದ್ದರೆ ಖಂಡಿತವಾಗ್ಲೂ ಹೋಗಿ ಅಟೆಂಡ್ ಮಾಡಿ, ನಿಮಗೆ ಒಂದು ಅನುಭವ ಆಗುತ್ತೆ. ತುಂಬ ದೂರದಿಂದ ದುಡ್ಡು ಇಟ್ಕೊಂಡೆಲ್ಲ ಬರೋಕ್ಕೆ ಹೋಗಬೇಡಿ. ಸುಮ್ಮನೆ ವೇಸ್ಟ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದರಲ್ಲೂ ಚಿಕ್ಕ ಮಕ್ಕಳನ್ನಂತೂ ಕರ್ಕೊಂಡು ಬರಲೇಬಾರ್ದು. ಅದು ಬಿಸಿಲಲ್ಲಿ ನಿಂತ್ಕೊಳ್ಳೋಕ್ಕಾಗಲ್ಲ, ಅವ್ರನ್ನ ವೆಯ್ಟ್ ಮಾಡ್ಸೋಕ್ಕೂ ಆಗೋದಿಲ್ಲ. ತುಂಬ ಕಷ್ಟ ಆಗುತ್ತೆ ಈ ಥರ ಎಲ್ಲ ಆದರೆ. ನೋಡಿ, ಇಡೀ ಸ್ಟುಡಿಯೋನ ಸುತ್ತೊಡ್ಕೊಂಡು ನಾನು ಅಂದರೆ ಫಸ್ಟಿಗಿದ್ನಲ್ಲ ಅಲ್ಲಿಗೆ ಬಂದೆ. ಈ ಥರ ಎಲ್ಲರೂ ಅಪ್ಲಿಕೇಶನ್ ಫಾರ್ಮ್ನ ಫಿಲಪ್ ಮಾಡಿ ಕೊಡೋರೇ ಇದ್ದರು. ಬಿಟ್ಟರೆ ಇಲ್ಲೇನೂ ನಡೀಲಿಲ್ಲ. ಏನು ಸುಮ್ಮನೆ ಇಲ್ಲೊಂದು ಸೀನ್ ಕ್ರಿಯೇಟ್ ಆಯಿತು ಅಷ್ಟೇ, ಕ್ರೌಡಾಗಿ. ಬಿಟ್ಟರೆ ಪೊಲೀಸ್ನವರು ಅವರು ಇವರು ಬಂದರು. ಬಿಟ್ಟರೆ ಇಲ್ಲಿ ಹೋದವರಿಗಂತೂ ಏನೂ ಯೂಸ್ ಆಗಲಿಲ್ಲ ಅಂತ ನನಗನ್ನಿಸ್ತು. ಈ ವಿಡಿಯೋ ನೋಡಿ ನಿಮಗೇನು ಅನ್ನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕು, ಕಮೆಂಟು, ಶೇರು ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಟಾಟಾ, ಬೈ ಬೈ. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಮಾಡಿ.